ಇತಿಹಾಸದಲ್ಲೇ ಮೊದಲ ಬಾರಿ ಆರಂಭದಲ್ಲೇ ಹೇಳದ್ನಲ್ಲ, ವಿಜಯೋತ್ಸವದ ಸಂದರ್ಭದಲ್ಲಿ 11 ಜನ ಅಮಾಯಕರ ಸಾವಿಗೆ ಕಾರಣ ಯಾರು ಇದರ ಹೊಣೆ ಹೊರ್ತಾರೆ ಅನ್ನೋದು ಪ್ರಮುಖವಾಗಿ ಕಾಡ್ತಾ ಇದ್ದ ಪ್ರಶ್ನೆ. ಈ ಇಡೀ ಹೊಣೆಯನ್ನ ಕಮಿಷನರ್ ದಯಾನಂದ್ ಅವರ ಹೆಗಲಿಗೆ ಹಾಕಿ ಅವ್ರನ್ನ ಸಸ್ಪೆಂಡ್ ಮಾಡಿಬಿಟ್ಟಿದೆ ರಾಜ್ಯ ಸರ್ಕಾರ. ಒಟ್ಟು 5 ಪೊಲೀಸ್ ಅಧಿಕಾರಿಗಳು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಸ್ಪೆಂಡ್ ಆಗಿದ್ದಾರೆ. ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ಬಿ ದಯಾನಂದ್, ಪಶ್ಚಿಮ ವಿಭಾಗದ ಅಡಿಷನಲ್ ಕಮಿಷನರ್ ವಿಕಾಸ್ ಕುಮಾರ್, ಕೇಂದ್ರ ವಿಭಾಗದ ಡಿಸಿಪಿ ಶೇಖರ್, ಕಬ್ಬನ್ ಪಾರ್ಕ್ ಎಸಿಪಿ ಬಾಲಕೃಷ್ಣ ಕೂಡ ಸಸ್ಪೆಂಡ್ ಆಗಿದ್ದಾರೆ. ಕಬ್ಬನ್ ಪಾರ್ಕ್ ಇನ್ಸ್ಪೆಕ್ಟರ್ ಗಿರೀಶ್ ಸಸ್ಪೆಂಡ್ ಮಾಡಿ ಸಿಎಂ ಅಧಿಕೃತ ಆದೇಶ ಹೊರಡಿಸಿದ್ದಾರೆ. ತಕ್ಷಣದಿಂದಲೇ ಅಮಾನತು ಮಾಡಿ ಆದೇಶ ಹೊರಡಿಸಿದೆ ರಾಜ್ಯ ಸರ್ಕಾರ. ಏನ್ ಮಾಡಕ್ ಹೊರಟಿದೆ ರಾಜ್ಯ ಸರ್ಕಾರ ಅನ್ನೋದನ್ನ ಪ್ರಶ್ನೆ ಮಾಡಬೇಕಾಗುತ್ತೆ. ನಗರ ಪೊಲೀಸ್ ಆಯುಕ್ತ ಬಿ ದಯಾನಂದ್ ಅವ್ರ ಬಗ್ಗೆ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿದೆ ಎಷ್ಟು ದಕ್ಷ ಪ್ರಾಮಾಣಿಕ ಅಧಿಕಾರಿ ಅನ್ನೋದು. ಅಂತಹ ದಕ್ಷ ಪ್ರಾಮಾಣಿಕ ಅಧಿಕಾರಿಯ ಹೆಗಲಿಗೆ 11 ಜನ ಅಮಾಯಕರ ಸಾವಿನ ಜವಾಬ್ದಾರಿ ಹೊರಿಸ್ತೀರಿ, ಹೊಣೆಯನ್ನ ಹೊರಿಸ್ತೀರಿ, ಕಮಿಷನರ್ನ ಸಸ್ಪೆಂಡ್ ಮಾಡ್ತೀರಿ ಅಂತ ಆದ್ರೆ ನೀವು ಮಾಡಿದ್ದೆಲ್ಲವೂ ಕೂಡ ಸರಿನಾ ಅನ್ನೋದನ್ನ ನಾವು ಯಾಕೆ ಪ್ರಶ್ನೆ ಮಾಡಬಾರ್ದು ಅಂತ ನಾನು ನಿನ್ನೆಯಿಂದಲೂ ಕೂಡ ಹೇಳ್ತಾ ಇದ್ದೀನಿ. ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಅವರ ಸರ್ಕಾರ ಸರಿಯಾಗಿ ವ್ಯವಸ್ಥೆ ಮಾಡಲಿಲ್ಲ. ಮಹಾಕುಂಭ ಮೇಳದಲ್ಲಿ ಎಷ್ಟು ದೊಡ್ಡ ಕಾಲ್ ತುಳಿತ ಆಯ್ತು ಅಂದ್ರೆ ಭಕ್ತಾದಿಗಳಿಗೆ ಸೇಫ್ಟಿ ಕೊಡಕ್ಕಾಗ್ಲಿಲ್ಲ ಅಂದ್ರೆ ಯಾಕೆ ನೀವು ಈ ಕಾರ್ಯಕ್ರಮದ ಆಯೋಜನೆ ಮಾಡ್ತೀರಿ ಅಂತ ಇದೇ ಕಾಂಗ್ರೆಸ್ ನಾಯಕರು ಪ್ರಶ್ನೆ ಮಾಡಿದ್ದಾರೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಪ್ರಶ್ನೆ ಮಾಡಿದ್ರು. ಅಂತಹ ಭಕ್ತಾದಿಗಳಿಗೆ ನಿಮಗೆ ಭದ್ರತೆ ಕೊಡಕ್ಕಾಗ್ಲಿಲ್ಲ, ವ್ಯವಸ್ಥೆ ಮಾಡ್ಲಕ್ಕಾಗ್ಲಿಲ್ಲ, ಅಂತಹ ಅಮಾಯಕ ಜನರ ಸಾವಾಗಿದೆ, ಸಾವು ನೋವಿನ ಸಂಖ್ಯೆನ ಬಹಿರಂಗ ಪಡಿಸಲಿಲ್ಲ ನೀವು ಅಂತ. ಒನ್ಸ್ ಅಗೇನ್ ಇದೇ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದೆ, ನೀವ್ ಯಾವ ರೀತಿ ವ್ಯವಸ್ಥೆ ಮಾಡಿದ್ರಿ? ಇದೇ ಫ್ಯಾನ್ಸ್ಗೆ ಭದ್ರತೆ ಕೊಡೋ ನಿಟ್ಟಿನಲ್ಲಿ, ವ್ಯವಸ್ಥೆಯನ್ನ ಕಲ್ಪಿಸೋ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಫೇಲ್ಯೂರ್ ಆಗಿದೆ. ಪೊಲೀಸ್ ಇಲಾಖೆ ಏನ್ ತಾನೇ ಮಾಡೋದಕ್ಕೆ ಸಾಧ್ಯ? ರಾತ್ರಿ ಇಡೀ ಕೂಡ ಭದ್ರತೆ ಕೊಟ್ಟಿದ್ದಾರೆ ಬೆಂಗಳೂರಿನ ಜನತೆಗೆ. ಕಾರಣ ಅಲ್ಲಲ್ಲಿ ಆರ್ಸಿಬಿ ಫ್ಯಾನ್ಸ್ ಸಂಭ್ರಮಾಚರಣೆ ಮಾಡಿದ್ರು. ಅದಾದ ಬಳಿಕ ಬೆಳಿಗ್ಗೆ ಹೇಳ್ತೀರಿ 3 ಕಡೆ ಕಾರ್ಯಕ್ರಮದ ಆಯೋಜನೆ ಮಾಡಿ ಭದ್ರತೆ ಕೊಡಬೇಕು, ವ್ಯವಸ್ಥೆ ಮಾಡ್ಕೊಳ್ಬೇಕು ಅಂತ. ಸಿಎಂ ಸಿದ್ದರಾಮಯ್ಯನವರ ಆದಿಯಾಗಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವ್ರಿಗೂ ಕೂಡ ಹಿರಿಯ ಪೊಲೀಸ್ ಅಧಿಕಾರಿಗಳು, ಇನ್ಫ್ಯಾಕ್ಟ್ ಈ ಕಮಿಷನರ್ ಬಿ ದಯಾನಂದ್ ಸೇರಿದಂತೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಮನವಿ ಮಾಡ್ಕೊಂಡ್ರಂತೆ. ಬೇಡ ಸರ್, ಸ್ವಲ್ಪ ಸಮಯಾವಕಾಶ ಬೇಕು, ತರಾತುರಿಯಲ್ಲಿ ಕಾರ್ಯಕ್ರಮದ ಆಯೋಜನೆ ಮಾಡಕ್ಕಾಗಲ್ಲ, ವ್ಯವಸ್ಥೆ ಕಲ್ಪಿಸಕ್ಕಾಗಲ್ಲ, ಲಕ್ಷಾಂತರ ಜನ ಅಭಿಮಾನಿಗಳು ಸೇರ್ತಾರೆ, ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಯಾರ್ ಜವಾಬ್ದಾರು, ಬೇಡ ಅಂತ ಹೇಳಿದ್ರು ಕೂಡ ಇಲ್ಲ, ಇವತ್ತೇ ಕಾರ್ಯಕ್ರಮದ ಆಯೋಜನೆ ಆಗಬೇಕು, ಇವತ್ತೇ ನಾವು ಸನ್ಮಾನ ಕಾರ್ಯಕ್ರಮ ಆಯೋಜನೆ ಮಾಡ್ಕೊಳ್ಬೇಕು, ವ್ಯವಸ್ಥೆ ಮಾಡ್ಕೊಳ್ಳಿ ಅಂತ ಒತ್ತಾಯ ಮಾಡಿದ್ ಯಾರು? ಇನ್ಸೈಡ್ ಮಾಹಿತಿ ಏನು ಗೊತ್ತಿಲ್ಲ ಅಂತ ಅನ್ಕೊಂಡಿದ್ದೀರಾ? ಒತ್ತಾಯ ಮಾಡಿ ಇವತ್ತೇ ಕಾರ್ಯಕ್ರಮದ ಆಯೋಜನೆ ಆಗಬೇಕು ಅಂತ ನೀವೇ ರಾಜ್ಯ ಸರ್ಕಾರದವರೇ ಒತ್ತಾಯ ಮಾಡಿ ಸಚಿವರಾದಿಯಾಗಿ ಎಲ್ಲರೂ ಒತ್ತಾಯ ಮಾಡಿದ್ರಿ. ಯಾಕಂದ್ರೆ ನಿಮಗೆ ಕ್ರೆಡಿಟ್ ತೆಗೆದುಕೊಳ್ಬೇಕಾಗಿತ್ತು, ತರಾತುರಿಯಲ್ಲಿ ಕ್ರೆಡಿಟ್ ಬೇಕಾಗಿತ್ತು. ಆ ಕ್ರೆಡಿಟ್ ತೆಗೆದುಕೊಳ್ಳೋದಕ್ಕೆ ಪೊಲೀಸ್ ಇಲಾಖೆ ಮೇಲೆ ಒತ್ತಡ ಹಾಕಿ ಕಾರ್ಯಕ್ರಮದ ಆಯೋಜನೆ ಮಾಡಿ ಈಗ 11 ಜನ ಅಮಾಯಕರು ಜೀವ ಕಳ್ಕೊಂಡ್ರು ಅಂದ ತಕ್ಷಣ ನಿಮ್ಮ ಮೇಲೆ ಜವಾಬ್ದಾರಿ ತಗೊಳಕ್ ನೀವು ರೆಡಿ ಇಲ್ಲ. ಸಂಪೂರ್ಣ ಜವಾಬ್ದಾರಿ ಹೊಣೆಯನ್ನ ರಾಜ್ಯ ಸರ್ಕಾರ ಹೊತ್ಕೊಳ್ಳುತ್ತೆ ಅಂತ ಯಾಕೆ ಹೇಳ್ತಾ ಇಲ್ಲ? ಅದನ್ನ ಬಿಟ್ಟು ಪೊಲೀಸ್ ಇಲಾಖೆ ಮೇಲೆ ಅದರ ಕಂಪ್ಲೀಟ್ ಹೊಣೆಯನ್ನ ಹೊರಿಸ್ತೀರಿ. ಸ್ವತಃ ಕಮಿಷನರ್ ಬಿ ದಯಾನಂದ್, ಆರಂಭದಿಂದಲೂ ಹೇಳ್ತಾ ಇದ್ದೀನಿ, ಅಂತಹ ದಕ್ಷ ಪ್ರಾಮಾಣಿಕ ಅಧಿಕಾರಿ ಮತ್ತೊಬ್ರು ಸಿಗೋದಕ್ಕೆ ಸಾಧ್ಯ ಇಲ್ಲ. ಅಂಥ ದಕ್ಷ ಪ್ರಾಮಾಣಿಕ ಅಧಿಕಾರಿಯನ್ನ ಸಸ್ಪೆಂಡ್ ಮಾಡ್ತೀರಿ, ಈ ಜವಾಬ್ದಾರಿಯನ್ನ ಅವರ ಮೇಲೆ ಹಾಕ್ತೀರಿ ಅಂದ್ರೆ ಇದಕ್ಕಿಂತ ನಾಚಿಕೆ ಗೇಡಿನ ಸಂಗತಿ ಮತ್ತೊಂದಿಲ್ಲ ಅಂತ ಅನ್ಸುತ್ತೆ. ರಾಜ್ಯ ಸರ್ಕಾರ ನಿಜಕ್ಕೂ, ಇನ್ಫ್ಯಾಕ್ಟ್ ರಾಜ್ಯದ ಜನ ಇದನ್ನ ನೋಡ್ತಿದ್ದಾರೆ, ಇಡೀ ದೇಶದ ಜನ ನೋಡ್ತಿದ್ದಾರೆ. ಯಾರ್ದೋ ತಪ್ಪಿಗೆ ಇನ್ಯಾರಿಗೂ ಶಿಕ್ಷೆ ಕೊಡೋದು ಯಾಕೆ? ಇದು ನಿರೀಕ್ಷೆ ಇತ್ತು, ಹಿಂಗೆ ಆಗುತ್ತೆ ಅಂತ ನಿರೀಕ್ಷೆ ಇತ್ತು, ಹಂಗೆ ರಾಜ್ಯ ಸರ್ಕಾರ ಮಾಡ್ಬಿಟ್ಟಿದೆ. ಯಾಕೆ ಸಿಎಂ ಡಿಸಿಎಂ ಇದರ ಜವಾಬ್ದಾರಿ ಹೊತ್ಕೊಳ್ಬಾರ್ದು? ಯಾಕೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಇದರ ಜವಾಬ್ದಾರಿ ಹೊತ್ಕೊಳ್ಬಾರ್ದು? ಇಲ್ಲ, ಸಂಪೂರ್ಣ ವೈಫಲ್ಯ ಆಗಿದೆ, ನಾವಿದರ ಹೊಣೆ ಹೊತ್ಕೊಳ್ತೀವಿ, ಆ ಮೃತ ಕುಟುಂಬಸ್ಥರಿಗೆ ನೆರವಾಗಿರ್ತೀವಿ, ಅವ್ರಿಗೆ ಪರಿಹಾರ ಕೊಡ್ತೀವಿ, ಹೋದ ಜೀವ ವಾಪಸ್ ಬರಲ್ಲ ಅಂತ ಒಂದು ಮಾತು ಯಾಕೆ ಹೇಳಕ್ಕಾಗ್ತಾ ಇಲ್ಲ? ಡಿಸಿಎಂ ಡಿಕೆ ಶಿವಕುಮಾರ್ ಅವರು 11 ಜನ ಮೃತಪಟ್ಟರು ಅನ್ನೋ ಕಾರಣಕ್ಕೆ ಹೇಳ್ತಾರೆ. ಸಾಗರೋಪಾದಿಯಲ್ಲಿ ಅಭಿಮಾನಿಗಳು ಬಂದ್ಬಿಟ್ರು, ಕಂಟ್ರೋಲ್ ಆಗ್ಲಿಲ್ಲ, ಓಡ್ ಹೋಗೋ ಪ್ರಯತ್ನ ಆಯ್ತು, ನುಗ್ಲಾಯ್ತು, ಅತಿರೇಕದ ವರ್ತನೆ ಆಯ್ತು ಅಭಿಮಾನಿಗಳಿಂದ ಅಂತ. ಹೌದು, ಅಭಿಮಾನಿಗಳು ಕೂಡ ಒಂದ್ ಸ್ವಲ್ಪ ಸಂಯಮದಿಂದ ವರ್ತನೆ ಮಾಡಬೇಕಾಗಿತ್ತು. ಬಟ್ ಸಹಜವಾಗಿ ಒಂದು ಆತಂಕ ಇರುತ್ತೆ, ಆಟಗಾರನ ನೋಡಕ್ಕಾಗತ್ತಾ ಇಲ್ವಾ, ಜಾಗ ಸಿಗುತ್ತಾ ಇಲ್ವಾ, ಎಲ್ಲಾದ್ರೂ ನಿಂತ್ಕೊಂಡು ಅವ್ರನ್ನ ನೋಡ್ಬೇಕು. ಆರ್ಸಿಬಿ 18 ವರ್ಷಗಳ ಬಳಿಕ ಕಪ್ ಗೆದ್ದಿದೆ, ಈ ಸಂಭ್ರಮ ನೋಡಬೇಕು ಅಂತ ಬಂದಿದ್ರಲ್ಲಿ ತಪ್ಪೇನಿದೆ? ಬಟ್ ಇಷ್ಟೆಲ್ಲ ಬೆಳವಣಿಗೆ ಆದ ಮೇಲೂ ಕೂಡ ರಾಜ್ಯ ಸರ್ಕಾರ ಮತ್ತೊಂದು ಎಡವಟ್ ಮಾಡಿಕೊಂಡಿದೆ. ಅದು ಕೂಡ ಕಮಿಷನರ್ ಸೇರಿದಂತೆ 5 ಜನ ಹಿರಿಯ ಪೊಲೀಸ್ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡೋ ಮೂಲಕ ಇನ್ಯಾರ್ದೋ ತಪ್ಪಿಗೆ ಇನ್ಯಾರಿಗೋ ಶಿಕ್ಷೆ ಅನ್ನೋ ರೀತಿಯಲ್ಲಿ ಆಗೋಯ್ತು.